ಅಮೆರಿಕಾಗ್ ಬಂದ್ಮೇಲೆ ಸೂರ್ಯನ್ ವ್ಯಾಲ್ಯೂ ಗೊತ್ತಾಯ್ತು. ಚಳಿಗಾಲದಲ್ಲಿ ಅಡುಗ್ ಕೂತಿರೋ ಸೂರ್ಯ ಯಾವಾಗ ಹೊರಗ್ ಬಂದು ತನ್ನ ರೇಸ್ ನ ನಮ್ಮೇಲೆ ಚೆಲ್ಲಿ ನಮ್ಮ ವೈಟಮಿನ್ ಡಿ ಡಿಫಿಷಿಯನ್ಸಿನ ಹೋಗ್ಲಾಡಿಸ್ತಾರೆ ಅಂತ ಅಮೆರಿಕ ಮತ್ತು ಇನ್ನು ಸಾಕಷ್ಟು ಚಳಿ ಪ್ರದೇಶಗಳಲ್ಲಿರೋ ಜನರು ಕಾಯ್ತಾ ಕೂತಿರ್ತಾರೆ. ನಮ್ಗೆ ಇಲ್ಲಿ ನವೆಂಬರ್ ಟು ಫೆಬ್ರವರಿ ಪೀಕ್ ವಿಂಟರ್ ಸೀಸನ್. ಮಾರ್ಚ್ ಬರ್ತಿದ್ದಂಗೆ ಸ್ಪ್ರಿಂಗ್ ಸ್ಟಾರ್ಟ್ ಆಗುತ್ತೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಅನ್ನೋ ಹಾಗೆ ಸ್ಲೋ ಆಗಿ ಗಿಡ ಮರಗಳು ಚಿಗುರೊಡಿಯಕ್ ಸ್ಟಾರ್ಟ್ ಆಗುತ್ತೆ. ಗ್ರೀನರಿ ಕಾಣ್ಸಕ್ ಸ್ಟಾರ್ಟ್ ಆಗುತ್ತೆ. ಸೂರ್ಯ ಕಾಣ್ಸಕ್ ಸ್ಟಾರ್ಟ್ ಆಗ್ತಾರೆ. ಆದ್ರೆ ಜೂನು ಜುಲೈ ಆಗಸ್ಟ್ ಅಲ್ಲಿ ಪೀಕ್ ಸಮ್ಮರ್, ಬಿಸಿಲು. ಆಗ್ಲೇನೆ ಮಕ್ಕಳಿಗೂ ಕೂಡ ಸಮ್ಮರ್ ಹಾಲಿಡೇಸ್. ಆಮೇಲೆ ಪ್ರತಿ ಸೀಸನ್ ಚೇಂಜ್ ಆಗ್ತಿದ್ದಂಗೆ ಒಂದ್ ವಾರ ರಜಾ. ಇವಾಗಿನೇನ್ ಸ್ಪ್ರಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಮಾರ್ಚ್ ಅಲ್ಲಿ ಒಂದ್ ವಾರ ಸ್ಪ್ರಿಂಗ್ ಬ್ರೇಕ್ ಅಂತ ರಜಾ ಇರುತ್ತೆ ಸ್ಕೂಲ್ಗಳಿಗೆ. ನಾವು ಕೂಡ ಚಳಿಗಾಲದಲ್ಲಿ ಬೆಚ್ಚಗ್ ಮನೇಲಿ ಕೂತವ್ರು ಬಿಸಿಲು ತೆಗಿತಿದ್ದಂಗೆ ಇಲ್ಲಿ ಪಾರ್ಕ್ ಬಂದಿದೀವಿ. ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ಪಾರ್ಕ್ ಅಲ್ಲೂ ಕೂಡ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫುಲ್ ಬಿಸಿ. ಮನೆಗೆ ಹೋದ್ಮೇಲೆ ಬಿಸಿಯಾಗಿ ಏನಾದ್ರೂ ಚೆನ್ನಾಗಿರೋದ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಇವತ್ತಿನ ಮೆನು ಮಶ್ರೂಮ್ ಗೀ ರೋಸ್ಟ್. ಬ್ಯಾಡಿಗೆ ಮೆಣಸಿನಕಾಯಿ, ಹುಣಸೆ ಹಣ್ಣ ಬಿಸಿನೀರಲ್ಲಿ ನೆನೆಸ್ಬಿಡ್ಬೇಕು. ಮೆಂತ್ಯ, ಸ್ವಲ್ಪ ಜಾಸ್ತಿನೇ ಧನಿಯಾ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಇಷ್ಟನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ, ಆಮೇಲೆ ಈ ನೆನೆಸಿದ್ವಲ್ಲ ಬ್ಯಾಡಿಗೆ ಮೆಣಸಿನಕಾಯಿ, ಹುಣಸೆ ಹಣ್ಣು ಅದನ್ನ ಹಾಕಿ ಗ್ರೈಂಡ್ ಮಾಡ್ಬೇಕು. ಗೀ ರೋಸ್ಟ್ ಅಲ್ವಾ, ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕಿ ಮಶ್ರೂಮ್ ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡಿದ ಮಸಾಲೆನ ಆಡ್ ಮಾಡಿ ಸ್ವಲ್ಪ ಕಲಸಿ ಕೊನೆಗೆ ಕರ್ಬೇವಿನ ಸೊಪ್ಪನ್ನ ಗಾರ್ನಿಶ್ ಮಾಡ್ಬಿಟ್ರೆ ನಮ್ಮ ಮಶ್ರೂಮ್ ಗೀ ರೋಸ್ಟ್ ನೋಡೋಕ್ಕೂ ಸಖತ್ತಾಗಿದೆ, ಹಾಗೆ ತಿನ್ನೋಕ್ಕೂ ಸಖತ್ ಟೇಸ್ಟಿ ಆಗಿರುತ್ತೆ.